ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ, ರಾಜು ಕಾಗೆಯವರು ಬಹಳ ಮಹತ್ವದ ವಿಷಯವನ್ನು ಎತ್ತಿದ್ದಾರೆ, ಮಾತಾಡಿದ್ದಾರೆ, ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ನಿಜವಾಗಿಯೂ ಅವ್ರ ಭಾಷಣ ಕೇಳ್ತಾ ಇದ್ದಾಗ, ಅಧಿವೇಶನದಲ್ಲಿ ನೋಡ್ತಾ ಇದ್ದಾಗ ಇವರು ರಾಜು ಕಾಗೆಯಣ್ಣ ಅನ್ನುವಷ್ಟರ ಮಟ್ಟಿಗೆ ನಾವು ಇದಕ್ಕೆ ಮೊದಲು ನೋಡಿದ್ದವ್ರನ್ನ ಸಿಟ್ಟು, ಸೆಡವು, ಸಡನ್ನಾಗಿ ಉತ್ತರ ಕೊಡುವಂಥದ್ದು, DCC ಬ್ಯಾಂಕ್ನಲ್ಲೇ ಏನೋ ಒಂದು ವರ್ತನೆ ಮಾಡಿ ಯಾರನ್ನೋ ವಿರೋಧ ಮಾಡಿ ಕೊನೆಗೆ ಹೊಂದಾಣಿಕೆ ಆದಾಗ ಏನು ಇವರು ಅಂತ ಒಂದು ಕನ್ಫ್ಯೂಸ್ಗಳು ಇದ್ದು. ಬಟ್ ಅಷ್ಟು ತಿಳ್ಕೊಂಡಷ್ಟು ನಾವು ನಿಜವಾಗಿಯೂ ಅವರ ತಮ್ಮ ವ್ಯಕ್ತಿತ್ವವನ್ನು ಭಾಳ ದೊಡ್ಡದಾಗಿ ಬೆಳೆಸ್ಕೊಂಡಂಥವ್ರು. ಅದರಲ್ಲೂ ಉತ್ತರ ಕರ್ನಾಟಕದ ಬಗ್ಗೆ ಅವ್ರು ಮಾತಾಡಿದಂಥದ್ದು, ಅದೇ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡುವಂಥದ್ದು, 371J 371J ಬಗ್ಗೆ ಮಾತಾಡುವಂಥದ್ದು, ಖರ್ಗೆ ಅವ್ರ ಬಗ್ಗೆ ಮಾತಾಡುವಂಥದ್ದು. ಇಡೀ ಒಟ್ಟಾರೆ ಸಿಚುವೇಶನ್ ಹೆಂಗಿದ್ದಪ್ಪ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕ ನೀವು ಸಪ್ರೇಟ್ ಮಾಡೋಣ, ನಾವು ಭಿಕ್ಷುಕರಲ್ಲ, ಖರೆ ಅದರೆ ಅದು ಪ್ರತಿನಿಧಿಗಳು ಹೋಗಿ ತಾಟ್ಕೊಂಡು ಇದ್ದಂಗೆ ಹೋಗಿ ನಿಲ್ಲೋದಲ್ಲ ಅನ್ನುವಂಥ ಮಾತನ್ನು ಅವ್ರು ಅತ್ಯಂತ ನೋವಿನಿಂದ ಕಣ್ಣೀರು ಹಾಕಿ ಮಾತಾಡಿದಂಥ ಮತ್ತು ಯಾರು ಇದೆಯಾದರೂ ತಟ್ಟುವಂಥ ವಿಷಯ ಆಗಿದೆ ಅದು. ಹೌದು, ಮತ್ತು ಈ ಮೊದಲು ನಮಗೆ ಈ ಉಮೇಶ್ ನಮ್ಮ ಕತ್ತಿ ಅವ್ರು ಮಾತಾಡಿದ್ದು ಕೇಳಿದ್ವಿ, ಉತ್ತರ ಕನ್ನಡ ಸಪೋರ್ಟ್ ಮಾಡಿ ನಮಗಂತ ಕೇಳಿದಾಗ ಇವರೇನು ಹೆಂಗೆ ಹೇಳ್ತಾರೆ ಅನ್ನುವಂಥ ಭಾವಗಳಿದ್ದು. ಬಟ್ ಉತ್ತರ ಕನ್ನಡ ಸ್ಥಿತಿಗತಿಗಳನ್ನ ಸಹಜವಾಗಿ ಅಭ್ಯಾಸ ಮಾಡಿದಾಗ ಹೌದಲ್ಲ, ಇದು ಹಿಂದುಳಿದ ಪ್ರದೇಶ, ಯಾವಾಗ ಮುಂದೆ ಬರುವಂಥದ್ದು, ಯಾವಾಗ ಈ ಭಾಗದ ಜನ ಎಲ್ಲ ಮುಂದೆ ಒಂದು ಒಲಿಯುವಂಥದ್ದು ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಎಲ್ಲ ಫೀಲ್ಡ್ಗಳಲ್ಲಿ ಹೆಂಗೆ ಸೋಲ್ತಾ ಇದ್ದೀವಿ. ಅವರು ಒಂದು ಉದಾಹರಣೆ ಭಾಳ ಚೆನ್ನಾಗಿ ಕೊಟ್ಟರು. ನೀವು ಒಂದು ಹೊಸ ತಾಲೂಕುಗಳು ಮಾಡಿದ್ರಿ, ಇನ್ನೂ ಆ ತಾಲೂಕುಗಳಿಗೆ ಆಫೀಸ್ಗಳನ್ನ ಮಾಡಲಿಕ್ಕೆ ತಯಾರಿಲ್ಲ. ಇಲ್ಲೆಲ್ಲ ಶಾಲೆಗಳಂತೆ ಎಲ್ಲ ಬಿದ್ದು ಹೋದಂಥ ಪ್ರಸಂಗಗಳಿದ್ದಾವೆ. ಏನು ಬಾರ್ಡ್ರದಲ್ಲಿ ಯಾರು ಕೇಳೋರಲ್ಲ, ಹೇಳೋರಿಲ್ಲ ಅನ್ನುವಂಥ ಮಾತನ್ನು ಪ್ರತಿಯೊಂದಕ್ಕೆಲ್ಲ ಹೋಗ್ಬೇಕು. ಅದು 800 ಕಿಲೋಮೀಟರ್ ಅನ್ನುವಂಥ ಮಾತನ್ನು ತಮ್ಮ ಕ್ಷೇತ್ರದಿಂದ ಬೆಂಗಳೂರಿಗೆ ಹೋಗುವಂಥದ್ದು ಪೂರ್ಣ ನಾವು ದಂಡಿಗಿದ್ದೀವಿ ರೀ. ನಮಗೇನು ಯಾರೂ ಕೇಳ್ತಾನೆ ಇಲ್ಲ. ಬಾರ್ಡ್ರದಲ್ಲ ಒಂದು 2-3 ಕಿಲೋಮೀಟರ್ದಲ್ಲಿ ಎಲ್ಲ ನಾವು ಹೋಗಿ ಮುಟ್ತಾ ಇರ್ತೀವಿ ಮಹಾರಾಷ್ಟ್ರದ ಜೊತೆಗೆ. ಈಗ ನಮ್ಗೆ ಯಾರು ಕೇಳೋಂಗಿಲ್ಲ, ಪ್ರತಿಯೊಂದು ಹೋಗಿ ನಿಲ್ಲೋದು ಅಂದ್ರೆ ನಮಗೇನೋ ಒಂದು ಕೊಟ್ಟಂಗೆ ಮಾಡ್ತಾರೆ ಅಷ್ಟು, ಅದು ಕೊಡೋದಿಲ್ಲ. ಅಡ್ಡಾಡಿಸ್ತಾರೆ ಅನ್ನೋದು ಕೆಲವು ನೋವುಗಳು ಹೇಳ್ಕೊಂಡಾಗ ರಾಜು ಕಾಗೆ ಅವರ ನೋವು ಅನೇಕ ಶಾಸಕರ ನೋವು ಹೌದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ರಾಜು ಕಾಗೆ ಅವರು ಒಂದು ಏನಪ್ಪ ಅಂದ್ರೆ ಅಲ್ಲಿ ಆ ಭಾಗದಲ್ಲೇ ಅದರಲ್ಲೂ ವಿಶೇಷವಾಗಿ ಪೂರ್ತಿಯಾಗಿ ಉತ್ತರ ಕರ್ನಾಟಕದ ಈ ದಂಡಿ ಅತನಿಗೀತಿಗೆಲ್ಲ ಸುತ್ತಮುತ್ತ ಅತನಿಗೆ ಮತ್ತು ಕಾಗವಾಡಿಗೆಗಳೆಲ್ಲ ತಿರುಗಾಡಿ ಬಂದಂಥ ಆ ಭಾಗದ ಪರಿಸ್ಥಿತಿಗಳನ್ನು ನೋಡಿದಂಥ ಸಮೀಪದಿಂದ ಯಾವ ಡೆವಲಪ್ಮೆಂಟ್ ಆಗ್ತಾ ಇದ್ದಾವಪ್ಪ ಅಂತೇಳಿ. ಬಾರ್ಡರ್ ಮಾಡಿದಂಥ ಯಾವುದೋ ಊರಾಗಲಿ ಆ ರೀತಿ ಡೆವಲಪ್ಮೆಂಟ್ ಇಲ್ಲ. ಅದನ್ನು ಮಾಡಿ ನಮಗೆ ಅವ್ರು ಕಲ್ಯಾಣ ಕರ್ನಾಟಕದಾಗ ಈ ನೋವನ್ನು ನಮ್ಮ ಹಿಂದೆ ಖರ್ಗೆ ಅವ್ರು ಹೆಂಗೆ ಹಂಚ್ಕೊಂಡ್ರು, ಖರ್ಗೆ ಅವ್ರು ರೆಫರ್ ಮಾಡ್ತಾಯಿದ್ರು. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ನೀವು ಏನೋ ಕೊಟ್ಟಿದ್ರಿ ಕಲ್ಯಾಣ ಕರ್ನಾಟಕಕ್ಕೆ, ಆದರೆ ನೀವು 5,000 ಕೋಟಿ ಕೊಟ್ಟಿನಿ, 5,000 ಕೋಟಿ ಕೊಟ್ಟಿನಿ, 5,000 ಕೋಟಿ ಕೊಟ್ಟಿನಿ ಅನ್ನೋಕ್ಕಿಂತಲೂ 50,000 ಕೋಟಿ ಕೊಟ್ಟರು ಕಡಿಮೆ. ಅದು ಡೆವಲಪ್ ಆಗಬೇಕಾದ್ರೆ ಆ ಪ್ರಮಾಣದಲ್ಲಿ ದಕ್ಷಿಣ ಕರ್ನಾಟಕ ಬೆಳೆದು ನಿಂತದ ಅನ್ನುವಂಥ ಮಾತುಗಳು ಅಲ್ಲಿ ಅವರು ಬಹಳ ಒಂದು ಆಳದ ನೋವನ್ನು ಹಂಚ್ಕೊಂಡಿದ್ದಾರೆ. ಮತ್ತು ಈ ಭಾಗದಲ್ಲಿ ಡೆವಲಪ್ಮೆಂಟ್ ಇಲ್ಲದ್ರೂ ಅಡ್ಡಿ ಇಲ್ಲ ರೀ, ಭಾಳ ಕಡಿಮೆ ಅದ. ಹೌದು, ಕೆಲವೊಂದು ಜನ ಅಷ್ಟು ಬೆಳೆದಿದ್ದಾರೆ, ಕೆಲವು ಜನ ಸಮಾಜದ ಕೆಲವು ಜನ ಅಷ್ಟೇ ಬೆಳೆದಿದ್ದಾರೆ. ಎಲ್ಲ ಸಮುದಾಯ ಇಲ್ಲಿ ಎದ್ದಿಲ್ಲ ಅನ್ನುವಂಥ ಮಾತುಗಳು. ಅದರಲ್ಲೂ ಹಿಂದುಳಿದವರ ಅಂತ ನಾವು ಕರ್ಕೊಳ್ತೀವಿ, ಅವರಾಗಿರ್ಬೋದು, ಇನ್ನುಳಿದ ಸಮುದಾಯ ಆಗಿರ್ಬೋದು, ಡೆವಲಪ್ ಆಗಿಲ್ಲಲ್ರಿ ಇದು, ನಮಗೆ ಶಿಕ್ಷಣ ಸರಿಯಾಗಿ ಸಿಗ್ತಾಯಿಲ್ಲ ಅನ್ನುವಂಥ ಪ್ರತಿಯೊಂದು ಮಾತನ್ನು ರೆಫರ್ ಮಾಡಿ ಹೇಳಿದ್ದು. ಮತ್ತು ನಾವು ಪತ್ರ ಬರೆದಿದ್ದು ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಿಗೆ ಆಗಿರ್ಬೋದು, ಮುಖ್ಯಮಂತ್ರಿಯವರಿಗೆ ಆಗಿರ್ಬೋದು, ನಮ್ಮ ಸಪ್ರೇಟ್ ಕೊಟ್ಟುಬಿಟ್ರಪ್ಪ, ನಾವು ಬೇರೆ ಮಾಡಿಕೊಡ್ತೀವಿ, ನಾವು ಪ್ರತಿಯೊಂದು ಬೆಂಗಳೂರಿಗೆ 800 ಕಿಲೋಮೀಟರ್ ಎಲ್ಲಿ ಹೋಗಲಿಕ್ಕೆ ಸಾಧ್ಯದ ನಮಗೆ ಅನ್ನುವಂಥ ಮಾತುಗಳು. ಅಂದರೆ ಒಟ್ಟಾರೆಯಾಗಿ ನಿನ್ನೆ ರಾಜು ಕಾಗೆ ಅವರು ಹೇಳಿದರೆ ಭಾಳಷ್ಟು ಸತ್ಯಾಂಶಗಳು ಮತ್ತು ವಾಸ್ತವ ಸ್ಥಿತಿ ಸಮೀಪ ಇದ್ದಂಥವುಗಳು ಇದ್ದಿದ್ರಲ್ಲಿ ಎರಡು ಮಾತ್ರ ಇಲ್ಲ. ಯಾಕಪ್ಪ ಅಂತಂದ್ರೆ ಈ ಉತ್ತರ ಕರ್ನಾಟಕ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಏನೋ ಬೆಳಗಾವಿಗೆ ಬಂದದ, ಒಂದು 10 ದಿವಸ ಬಂದದ. ಈಗ ಈ ಒಂದು ಏನಪ್ಪ ಅಂದ್ರೆ ಅಧಿವೇಶನ 10 ದಿವಸ ನಾವು ಏನು ಹೇಳೋದಷ್ಟೇ, ಆದ್ರೆ ಆಗ್ತಾವೇನೋ ಅಂತ ನೋಡ್ತಾ ಇದ್ದೀವಿ ನಾವು. ಈಗಾಗಲೇ ಬೆಳಗಾವಿಯ ನಮ್ಮ ಅಧಿವೇಶನ ಸುತ್ತಮುತ್ತ ಅಂದ್ರೆ ನಮ್ಮ ಈ ಒಂದು ವಿಕಾಸ್ ಸೌಧದ ಸುತ್ತಮುತ್ತ ನೋಡ್ತಾ ಇದ್ದೀವಿ, ಸುವರ್ಣ ಸೌಧ ಸುತ್ತಮುತ್ತ ನೋಡ್ತಾ ಇದ್ದೀವಿ. ಏನಪ್ಪ ಅಂದರೆ ವಿಶೇಷವಾಗಿ ಅಲ್ಲಿ ಎಷ್ಟು ಟೆಂಟ್ಗಳು ಪ್ರತಿಯೊಬ್ಬರಲ್ಲಿ ಹೋರಾಟ ಮಾಡೋರು ಬರ್ತಾ ಇದ್ದಾರೆ. ಅನ್ಯಾಯ ಆಗ್ಯದ, ನಾವು ಕೊಡ್ರಿ, ನಮ್ಮ ನೌಕರಿಗಳದ್ದು ಇಲ್ಲ, ಟೀಚರ್ಗಳಾಗಿರ್ಬೋದು, ರೈತರಾಗಿರ್ಬೋದು, ದುಡಿಯೋ ವರ್ಗದವರಾಗಿರ್ಬೋದು, ಕಾರ್ಮಿಕರ ಜೊತೆಗೆ ಇನ್ನುಳಿದ ಬೇರೆ ಬೇರೆ ನಮ್ಮ ಕ್ಷೇತ್ರಗಳು ದುಡಿಯುವಂಥವ್ರು, ಅಂಗನವಾಡಿ ಟೀಚರ್ಗಳು, ಈ 1-2 ಇಲ್ಲ ಅವರೆಲ್ಲರೂ, ಮತ್ತು ಶಿಕ್ಷಕರದ್ದಾಗಿರ್ಬೋದು, ಇವರೆಲ್ಲರೂ ಇವತ್ತು ಬಂದ ನಮಗೆ ಒಂದೇನು ನೆಲೆ ಕೊಡ್ರಪ್ಪ ಅಂತೇಳಿ ಸರ್ಕಾರಲ್ಲೇ ಬಂದದ್ದು ಸರ್ಕಾರ ಕೇಳ್ತಾ ಇದ್ದಾರೆ. ಹೀಗಾಗಿ ಅವೆಲ್ಲ ಇವತ್ತು ಡಿಮಾಂಡ್ಸ್ಗಳು ಭಾಳ ಹೋಗಿಬಿಟ್ಟಿದ್ದಾವೆ. ಅಂದರೆ ಇದರ ಅರ್ಥ ಅಷ್ಟು ಡೆವಲಪ್ಮೆಂಟ್ ಇಲ್ಲ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೀವು ಬರೀ ಘೋಷಣೆ ಮಾಡಿ ಕೂತಿರಲ್ಲ, ಅವಕ್ಕೆ ಅನುಕೂಲ ಮಾಡಿ ಕೊಡಬೇಕಲ್ಲ ಅಂತ ನೋಲೆ
ಎಷ್ಟು ನಿರ್ಲಕ್ಷ್ಯತನ ಮಾಡ್ತಾರಪ್ಪ ಇವರು ಬೆಂಗಳೂರಿಯನ್ಸ್ ಅಥವಾ ದಕ್ಷಿಣ ಕರ್ನಾಟಕದವರು ಅನ್ನುವಂಥ ಮಾತನ್ನು ಇಲ್ಲೇ ಸೂಕ್ಷ್ಮವಾಗಿ ಅಭಿವ್ಯಕ್ತಪಡಿಸಿದ್ರು ಅವರು. ಅದನ್ನು ಗಮನಿಸಿದಾಗ ಮನುಷ್ಯಗೆ ಹೌದಲ್ಲಪ್ಪ ಇದು ಎಷ್ಟು ಹಿಂದುಳಿದದು ಅಂತೇಳಿ ಯಾರಿಗಾದ್ರೂ ಅನ್ನಿಸ್ತದೆ. ಅದ್ರ ಅರ್ಥ ಏನಪ್ಪ ಅಂತಂದ್ರೆ ಆ ಒಂದು ಯಾವ ದೃಷ್ಟಿ ಇಟ್ಕೊಂಡು ಯಾವ ನೆಲೆಯಲ್ಲಿ ನಮ್ಮ ಉತ್ತರ ಕನ್ನಡ ಬೆಳಿಬೇಕಾಗಿತ್ತು ಅಷ್ಟು ಬೆಳೆದಿಲ್ಲ, ಅಭಿವೃದ್ಧಿ ಆಗಿಲ್ಲ. ಆಗ್ಯದ ಕೆಲವು ಜನ ಅದು ಹೇಳಿದ್ನಲ್ಲ, ಭ್ರಷ್ಟರು, ಹಿಂದುಳಿದವರು. ಈಗಾಗಲೇ ಕಲ್ಯಾಣ ಕರ್ನಾಟಕದ ಭಾಗದಲ್ಲೇ 371J ಅಡಿಯಲ್ಲಿ ಆದಾಗ 5,000 ಕೋಟಿ ರೂಪಾಯಿ ಅವರಿಗೆ ಹೋಗಿದ್ದನ್ನು ಅದು ಇನ್ನೂ ಹೆಚ್ಚು ಕೊಡ್ರಿ ಅನ್ನೋದನ್ನು ಖರ್ಗೆ ಅನ್ನೋದನ್ನು ಹೇಳಿದ್ದನ್ನು ಮಾತನ್ನು ರೆಫರ್ ಮಾಡ್ತಾ ಹೇಳಿದ್ದೆ ಗಮನಿಸಿದಾಗ ಅಲ್ಲೂ ಎಲ್ಲ ಹೆಂಗೆ ಈ ಒಂದು ದುಡ್ಡು ಹಿಡಿಯುವ ತಿಮಿಗಳು ಹೆಂಗೆ ಹೋಗಿದ್ದಾವೋ ಹಂಗೆ ಇಲ್ಲೂ ಅದು ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದರೂ ಸಹಿತ ಆಗಬೇಕಲ್ಲ ಇಲ್ಲಿ ಡೆವಲಪ್ಮೆಂಟ್ ಅನ್ನುವಂಥ ಬೇಡಿಕೆ ಅವ್ರದ್ದಾಗ್ಯದ. ಮತ್ತು ರಾಜು ಖಾಗೆ ಅವರ ಈ ಎಲ್ಲ ಬೇಡಿಕೆಗಳ ಹಿಂದೆ ನೋವು ಅದ. ಮತ್ತು ನಾವು ಏನು ಬಯಸ್ತಾ ಇದ್ದದ್ದು ಆಗ್ತಾಯಿಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಶೈಕ್ಷಣಿಕ ರಂಗ ಆಗಿರ್ಬೋದು ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ರಂಗದಲ್ಲೇ ನಾವು ಏನು ಡೆವಲಪ್ ಆಗಬೇಕಾಗಿತ್ತು ಅದು ಆಗ್ತಾಯಿಲ್ಲ. ಈಗ ನಾವು ಹೆಚ್ಚಿಗೆ ಮಹಾರಾಷ್ಟ್ರ ಜೊತೆ ಹೆಚ್ಚು ವ್ಯವಹಾರಗಳು ಮಾಡೋದ್ರಿಂದಾಗೆ ಮಹಾರಾಷ್ಟ್ರದ ಪ್ರಭಾವ ನಮ್ಮ ಮೇಲೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಸೂಕ್ಷ್ಮವಾಗಿ ಕೆಲವೊಂದು ಮಾತುಗಳನ್ನು ಮಾತಾಡಿದ್ದು. ಅದ್ರ ಜೊತೆಗೆ ಇನ್ನೂ ಮಾತನಾಡೋದು ಅನೇಕ ವಿಷಯಗಳು ಅವರಲ್ಲಿ ಅಡಗಿದಾವೆ ಅನ್ನೋದು ಅಷ್ಟೇ ಮುಖ್ಯದ. ಈಗಾಗಲೇ ಅವರು ಪತ್ರನೂ ಬರೆದಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ನಮ್ಮ ಸಪ್ರೇಟ್ ನಮ್ಮ ರಾಜ್ಯ ಮಾಡಿಬಿಡಪ್ಪ ನಾವು ಡೆವಲಪ್ ಆಗ್ತೀವಿ ಅಂತೇಳಿ ಅವ್ರು ಹೇಳೋದ್ರಲ್ಲಿಯೂ ಒಂದು ಅರ್ಥದ. ಇದು ಭಾಳಷ್ಟು ಬೇಡಿಕೆ ಇತ್ತು. ಈಗಾಗಲೇ ಹೇಳಿದಾಗ ನಿಮಗೆ ಉಮೇಶ್ ಕತ್ತಿ ಅವರು ಸಹಿತ ಸಪ್ರೇಟ್ ಸ್ಟೇಟ್ ಮಾಡ್ಬೇಕಂದ್ರೆ ಇವತ್ತು ಹೋರಾಟ ಮುಂದುವರೆದು ಉತ್ತರ ಕರ್ನಾಟಕ ಸಪ್ರೇಟ್ ನಮ್ಮ ರಾಜ್ಯ ಮಾಡ್ಕೊಳ್ತೀವಿ ಅಂತೇಳಿ ಅದು ಬೇಡಿಕೆ ಅನ್ನೋದು. ಆದರೆ ಕೆಲವರು ಒಪ್ಪುವುದಿಲ್ಲ, ಆ ಮಾತು ಬೇರೆ ಒಪ್ಪುವುದಿಲ್ಲ. ಇದರರ್ಥ ಅಖಂಡ ಕರ್ನಾಟಕ ಇರಲಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಯಾಕಂದ್ರೆ ಕರ್ನಾಟಕ ನಿರ್ಮಾಣ ಆಗಿದ್ದು ಉತ್ತರ ಕರ್ನಾಟಕದವರಿಂದ ಇದು ನೆನ್ಪಿಡ್ಬೇಕು. ಆರೂರು ವೆಂಕಟರಾಯರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರೆಲ್ಲ ಹೋರಾಟದ ಕರ್ನಾಟಕ ಅಖಂಡ ಆಗ್ಯದ. ಇವತ್ತು ಇದೇ ಭಾಗದ ಜನ ನಾವು ಸಪ್ರೇಟ್ ಆಗ್ತೀವಿ ಅಂತ ಕೇಳ್ತೀವಿ ಅಂದ್ರೆ ಕೇಳ್ತಾ ಇದ್ದಾರೆ ಅಂತಂದ್ರೆ ನೋವು ಎಷ್ಟಾಗಿರ್ಬೋದು ಇದು ಅಂತ. ಈಗ ಮೂಲತಃ ಮೈಸೂರು ಭಾಗದ ಜನ ಅಲ್ಲೇ ಸುತ್ತಮುತ್ತ ಬೆಂಗಳೂರು ಮತ್ತು ಮೈಸೂರು ಸುತ್ತಮುತ್ತ ಜನ ಅವರು ಅಖಂಡ ಕರ್ನಾಟಕ ಆಗಬೇಕು ಅಂತ ಇರಬಹುದು ಮನಸ್ಸಿನಲ್ಲೇ. ಆದರೆ ಹೋರಾಟ ಆಗಿರಲಿಲ್ಲ. ಹೋರಾಟ ಆಗಿದ್ದು ಉತ್ತರ ಕರ್ನಾಟಕದಲ್ಲೇ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಇಲ್ಲಿಯ ಜನ ತಮಗೆ ಡೆವಲಪ್ಮೆಂಟ್ ಇಲ್ಲ, ಈ ಒಂದು ಎಲ್ಲ ಬೆಂಗಳೂರು ದೂರ ಆಗಿದ್ರೆ ಭಾಳ ತೊಂದರೆ ಆಗ್ತದೆ ಅನ್ನುವಂಥ ನೆಲೆಗಟ್ಟಿನಲ್ಲೇ ಇನ್ನುಳಿದ್ರೆ ನಮ್ಮ ಡೆವಲಪ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ. ಮತ್ತೆಲ್ಲ ಸಂಪತ್ತು ಉತ್ತರ ಕರ್ನಾಟಕ ಸಾಕಷ್ಟು ಅದ. ಒಳ್ಳೆ ರಿಚ್ ನ್ಯಾಚುರಲ್ ರಿಸೋರ್ಸಸ್ ಅದಾವ, ನೈಸರ್ಗಿಕ ಸಂಪತ್ತು ಐತಿ, ನದಿಗಳು ಚೆನ್ನಾಗಿ. ಕೃಷ್ಣಾ ನದಿ ದೊಡ್ಡ ನದಿ ಇಲ್ಲ, ಯಾರು ಹೋಗಿಬಿಟ್ಟದ. ಇವುಗಳೆಲ್ಲ ಬಳಕೆ ನಮ್ಮಲ್ಲಿ ಆಗಬೇಕಾಗಿತ್ತು. ಕೃಷ್ಣಾ ನದಿ ನೋಡ್ರಿ ಇಷ್ಟು ವರ್ಷ ಆದರೂ ಸಹಿತ ಇನ್ನೂ ಮುಗಿತಾನೂ ಇಲ್ಲ. 1962ರಿಂದ ಶುರು ಆಗಿದೆ, ಇನ್ನೂ ಮುಗಿತಾ ಇಲ್ಲ. ಅದಾಗಿದ್ದರೆ ಎಲ್ಲರೂ ನೀರಾಗಿದ್ದರೆ ಈ ಭಾಗೆಲ್ಲ ನಂದನವನ ಆಗಿಬಿಡ್ತಿತ್ತು ಆವತ್ತನ ಅನ್ನುವಂಥದ್ದು. ಇವನ್ನೆಲ್ಲ ಗಮನಿಸಿದಾಗ ಕೃಷ್ಣ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ಒಳ್ಳೆಯ ನದಿಗಳು, ದೊಡ್ಡ ನದಿಗಳಿದ್ದಾವೆ. ಜನ ಅವನ್ನ ನಂಬಿ ಬದುಕುವಂಥವ್ರು ಇದ್ದಾರೆ. ಅವ್ರಿಗೊಂದು ಆ ನದಿಗಳಿಗೆ ಇವತ್ತು ಡ್ಯಾಮ್ಗಳು ಅಲ್ಲೇ ಕಟ್ಟೆ ಮಾಡಿ ನೆಟ್ಟು ಹೆಚ್ಚು ಮಾಡಿದರೆ ಇನ್ನೂ ಭಾಳ ಡೆವಲಪ್ ಆಗಿದ್ದು. ನೋಡಿ ಆಲಮಟ್ಟಿ ಇನ್ನೂ ಮುಗಿತಾನೆ ಇಲ್ಲ. ಇಂದು ಮುಗಿತದೆ, ನಾಳೆ ಮುಗಿತದೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಿ ಹೋದು. 1, 2, 10,000, 20,000 ಕೋಟಿಯಿಂದ ಅದು ಎಷ್ಟಾಗಿದೆ ಕೌಂಟ್ಲೆಸ್ ಅದಂಗೆ ಆಗಿ ಹೋಗ್ಬಿಟ್ಟದು. ಆರಂಭದಲ್ಲಿ 500-600 ಕೋಟಿಗಳು ಆಗಬೇಕಾಗಿದ್ದು ಇವತ್ತು ಸಾವಿರಾರು ಕೋಟಿ ರೂಪಾಯಿ. ಇದಕ್ಕೆ ಕಾರಣ ಏನಂದ್ರೆ ಅಲ್ಲೂ ಭ್ರಷ್ಟರು ಹೊಕ್ಕೊಳ್ಳೋದು, ಮಾಡೋದು, ದುಡ್ಡು ತರೋದು, ಪರ್ಸೆಂಟೇಜ್ ತಿನ್ನೋದು, ಹೊಡಿದು, ಇದಾಗಿ ಕಾರಣ ಆಗಿದೆ. ಹೀಗಾಗಿ ಇವತ್ತು ಮುಖ್ಯ ಬೇಡಿಕೆಗಳು ಮೊದಲಿದ್ದಾವೆ. ನಮ್ಮ ಕೃಷ್ಣಾ ಯೋಜನೆ ಪೂರ್ಣ ಆಗಬೇಕು. ಅಪರ ಕೃಷ್ಣಾ ಯೋಜನೆ ಮೂರನೇ ಹಂತದ್ದು ಎಲ್ಲರಿಗೂ ಹೋಗಿ ನೀರು ಮುಟ್ಟಬೇಕು. ಮತ್ತು ನೀರಾವರಿ ಆಗೋ ಜೊತೆಗೆ ಇದು ಉದ್ಯಮಿಗಳು ಸಹಿತ ಬರಬೇಕು ಅನ್ನುವಂಥ ಬೇಡಿಕೆ. ಶಿಕ್ಷಣ ಇನ್ನೂ ಒಳ್ಳೆಯ ಶಿಕ್ಷಣಗಳು ಬರಬೇಕಿಲ್ಲ, ಟೆಕ್ನಿಕಲಿ ಆಗಿರ್ಬೋದು, ಒಂದು ಪ್ರೊಫೆಷನಲ್ ಶಿಕ್ಷಣಗಳು ಬರಬೇಕು ಅನ್ನುವಂಥದ್ದು. ಇವೆಲ್ಲ ಬೇಡಿಕೆಗಳ ನೆಲೆಗಟ್ಟಿನಲ್ಲೇ ಮತ್ತು ಇವೆಲ್ಲ ಅಭಿವೃದ್ಧಿ ಆಗಲಾರದ ನೆಲೆಗಟ್ಟಿನಲ್ಲೇ ಇವತ್ತು ನೋಡಿರಿ ಯಾವುದೋ ನಮ್ಗೆ ಒಳ್ಳೆಯ ಶಿಕ್ಷಣ ಬೇಕಾದ್ರೆ ನಾವು ಬೆಂಗಳೂರು, ಮೈಸೂರು, ಮಂಗಳೂರು ಓಡಿ ಹೋಗ್ಬೇಕಾಗ್ತದೆ. ಇಲ್ಲಿ ನಮ್ಗೆ ಆ ಪ್ರಮಾಣದಲ್ಲಿ ಇಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಆ ಪ್ರಮಾಣದಲ್ಲಿ ಇಲ್ಲ. ಎಷ್ಟೋ ಮಕ್ಕಳು ಹುಬ್ಬಳ್ಳಿ ಧಾರವಾಡದಿಲ್ಲ ಇವತ್ತು ವಿಶೇಷವಾಗಿ ಮಂಗಳೂರು ಕಡೆ ಹೋಗ್ತಾ ಇದ್ದಾರೆ ಅಥವಾ ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ ಸಲುವಾಗಿ, ಪ್ರೊಫೆಷ್ನಲ್ ಎಜುಕೇಷನ್ ಸಲುವಾಗಿ. ಪ್ರೊಫೆಷನಲ್ ಅಂದ್ರೆ ಉದ್ಯೋಗ ಇವತ್ತು MBBS ಆಗಿರಲಿ, ಮತ್ತೊಂದು ಆಗಿರಲಿ, ME ಆಗಿರಲಿ, ಮತ್ತೇನು ಒಟ್ಟು ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನುಳಿದೆಲ್ಲ ಕ್ಷೇತ್ರಗಳ ಕಲಿಬೇಕಾಗಿತ್ತಪ್ಪ. ಅದ್ರ ಏನಪ್ಪ ಮೇಲೆ ಹೇರ್ಬೇಕಾಗಿದ್ದರೆ ಆ ಭಾಗದಲ್ಲಿ ಡೆವಲಪ್ ಆಗಿದೆ. ಅದಕ್ಕಾಗಿ ನಮ್ಮ ಡೆವಲಪ್ ಮಾಡಿರಿ ಅಂತ ಕೇಳ್ತಾ ನಾವು ಎಲ್ಲ ಮುಪ್ಪಾಗಿ ಹೋಗಿಬಿಟ್ಟಿವಿ. ಅದಕ್ಕೆ ನಮ್ಮ ಸಪ್ರೇಟ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ ಅನ್ನೋಂಥ ಮಾತಿನಾಗ ಭಾಳ ಅರ್ಥ ಇದೆ. ಏನೂ ಇರಲಿ, ಇವತ್ತು ನಮ್ಮ ರಾಜು ಖಾಗೆ ಅವರು ಇತ್ತಂಥ ಪ್ರಶ್ನೆಗಳು ಭಾಳ ಪ್ರಸ್ತುತದ. ಉತ್ತರ ಕರ್ನಾಟಕಕ್ಕೆ ಇದೇ ರೀತಿ ಅನ್ಯಾಯಗಳು ಮುಂದುವರಿತಾ ಹೋದರೆ ಸಪ್ರೇಟಾಗಿ ಕೇಳುವಂಥ ಧ್ವನಿಗಳು ಇನ್ನೂ ಹೆಚ್ಚಾಗ್ತವೆ, ಕಡಿಮೆ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಇದು ಆಗದಂಗೆ ಆಗಬೇಕಾಗಿತ್ತು, ಒಂದಾಗಿ ಉಳಿಬೇಕಾಗಿತ್ತು ಅಂದರೆ ದಕ್ಷಿಣ ಕರ್ನಾಟಕ, ಅದು ಬೆಂಗಳೂರು, ಮೈಸೂರಿನಂಥ ಏರಿಯಾದ ಜನ, ಅಲ್ಲಿ ಬೆಂಗಳೂರು ರಾಜಧಾನಿ ಜನ, ಅದು ಅಧಿಕಾರ ಮಾಡುತ್ತಿರೋ ಜನ ಇತ್ತು ಲಕ್ಷ್ಯ ವಹಿಸಬೇಕು. ಇವ್ರ ಮೇನ್ ಬೇಡಿಕೆಗಳೇನು ಅನ್ನೋದನ್ನು. ಇದರರ್ಥ ದಕ್ಷಿಣ ಕರ್ನಾಟಕ ಎಲ್ಲ ಸಮೃದ್ಧದಂತಲ್ಲ, ಉತ್ತರ ಕರ್ನಾಟಕದ್ದು 1000 ಪಾಲು ಉತ್ತಮವಾಗಿದೆ ಅನ್ನೋದು ಎರಡು ಮಾತಿಲ್ಲ. ಅದರ ದೃಷ್ಟಿ ಇಟ್ಕೊಂಡು ಎರಡೂ ಈ ಉತ್ತರ ಕರ್ನಾಟಕವನ್ನು ಅದರಲ್ಲೂ ಮುಖ್ಯವಾಗಿ
ಅದು ಮತ್ತು ಕಲ್ಯಾಣ ಕರ್ನಾಟಕ ಆಗಲಿ ಅಥವಾ ಕಿತ್ತೂರು ಕರ್ನಾಟಕ ಆಗಲಿ ಎಲ್ಲ ಹೆಚ್ಚಾಗಿ ಒಂದೇ ಏರಿಯಾದಲ್ಲಿ ಬರುತ್ತಿರುವಂಥವು. ಅವರಿಗೆಲ್ಲ ಮಲತಾಯಿ ಧೋರಣೆ ತೋರಿಸಲಾರ್ದ ಒಳ್ಳೆಯ ರೀತಿ ಡೆವಲಪ್ ಮಾಡಿದರೆ ಬೇರೆ ಮಾತು ಬರೋದಿಲ್ಲ. ಮನೆ ಯಾವಾಗ ಹೊಡಿತಿದ್ರಿ, ಒಬ್ರಿಗೆ ಒಂದು ಇನ್ನೊಬ್ರಿಗೊಂದು ಆದಾಗ ಒಂದು ಕಣ್ಣಿಗೆ ಬೆನ್ನಿ ಇನ್ನೊಂದು ಸುಣ್ಣ ಮಾಡಿದಾಗ ಆಟೋಮೆಟಿಕ್ ಬೇರೆ ಹೋಗ್ತಾರೆ. ಮತ್ತು ನಮ್ಮ ಭಾರತದಲ್ಲಿ ಅದು ಭಾರತ ಹೊಡೆದ ಕಾರಣವೂ ಅದು. ಕಾರಣ ಏನಪ್ಪ ಅಂತಂದ್ರೆ ಒಬ್ರಿಗೊಬ್ರು ನಂಬಿಕೆ ಇಲ್ಲದಂಥದ್ದು ಮತ್ತು ಡೆವಲಪ್ಮೆಂಟ್ ಇಲ್ಲದೆ ಹೋದಂಥದ್ದು. ಈ ಕಾರಣಕ್ಕಾಗಿ ಒಡಕುಗಳು ಬರ್ತಾವೆ ಮನೆಗಳಲ್ಲೇ, ರಾಜ್ಯಗಳಲ್ಲೇ, ದೇಶಗಳಲ್ಲೇ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲಿಕ್ಕೆ ಹೋಗ್ಬೇಡಿ. S60 ನ್ಯೂಸ್ ಅರ್ಥಾತ್ ಥರವಿದು ಸತ್ಯದ ಕೈಗೆ ನಡಿ. ವಂದನೆಗಳು.